ಸಿಎಲ್ಪಿ ಸಭೆಯಲ್ಲಿ ಸಚಿವರ ವಿರುದ್ಧ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಖಾದರ್ ಮೇಲೆ ಶಾಸಕರು ಮುಗಿಬಿದ್ದಿದ್ದಾರೆ ಎನ್ನುವ ಮಾಹಿತಿ ಬರ್ತಾ ಇದೆ. ಸಿಎಲ್ಪಿ ಸಭೆಯಲ್ಲಿ ಸಚಿವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಶಾಸಕರು. ಅಧಿಕಾರಿಗಳ ವರ್ಗಾವಣೆಯ ವಿಚಾರದಲ್ಲಿ ವಾಕ್ಸಮರ ಆಗಿದೆ. ಶಾಸಕರ ವಾಕ್ಸಮರ. ವರ್ಗಾವಣೆಯಲ್ಲಿ ಕೌನ್ಸಿಲಿಂಗ್ ತರಬೇಡಿ ಅಂತ ಹೇಳಿದ್ದಾರೆ ಶಾಸಕರು. ಶಾಸಕರು ರೆಫರ್ ಮಾಡಿದ್ದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಸ್ಥಳೀಯ ಮಟ್ಟದಲ್ಲಿ ನಮಗೆ ಹಿನ್ನಡೆಯಾಗ್ತಾ ಇದೆ. ಶಾಸಕರ ಶಿಫಾರಸುಗಳಿಗೆ ಮನ್ನಣೆಯನ್ನ ಕೊಡಿ ಅಂತ ಶಾಸಕರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸಮರ್ಥನೆಗೆ ಮುಂದಾದಂಥ ಸಚಿವರ ವಿರುದ್ಧ ಶಾಸಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಓಕೆ, ಸೊ ಈಶ್ವರ್ ಖಂಡ್ರೆ ಮತ್ತು ಯುಟಿ ಖಾದರ್ ಅವರ ವಿರುದ್ಧ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ವಾಕ್ಸಮರ ನಡೆದಿದೆ ಸಿಎಲ್ಪಿ ಸಭೆಯಲ್ಲಿ ಅನ್ನುವ ಮಾಹಿತಿ ಬರ್ತಾ ಇದೆ. ವರ್ಗಾವಣೆಯಲ್ಲಿ ಕೌನ್ಸಿಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರ್ತಕ್ಕಂತಹ ಒಂದು ವಾಕ್ಸಮರ ಇದು. ಈ ಕೌನ್ಸಿಲಿಂಗ್ ಸಂಬಂಧಪಟ್ಟಂತೆ ಇಲ್ಲಿ ಅವ್ರು ಹೇಳಿದಂಥವ್ರಿಗೆ ಮಾತ್ರ ಇಲ್ಲಿ ಅವಕಾಶ ಸಿಗ್ತಾ ಇದೆ, ನಾವು ರೆಫರ್ ಮಾಡಿರ್ತಕ್ಕಂಥವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆಗೆ ಮುಂದಾದಂಥ ಸಚಿವರನ್ನು ಶಾಸಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಎನ್ನುವ ವಿಚಾರವೂ ಸಹ ಗೊತ್ತಾಗ್ತಾ ಇದೆ. ನೋಡಿ, ಒಂದು ಕಡೆ ಪಕ್ಷದಲ್ಲಿ ಅಸಮಾಧಾನ ಅನ್ನುವಂಥದ್ದು, ಸಚಿವ ಸ್ಥಾನ ಸಿಗದೇ ಇರತಕ್ಕಂಥವರ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಅದಕ್ಕೆ ಉದಾಹರಣೆ ಅನ್ನೋ ಹಾಗೆ ನಿನ್ನೆ ನಡೆದಂಥ ಸಿಎಲ್ಪಿ ಸಭೆಗೆ ಸ್ವತಃ ಮಾಜಿ CM ಸಿದ್ದರಾಮಯ್ಯನವರೇ ಬಂದಿಲ್ಲ. ಮಗದೊಂದು ಕಡೆ ಒಂದು 4 ರಿಂದ 5 ಜನ ಶಾಸಕರು ಆಬ್ಸೆಂಟ್ ಆಗಿದ್ದರು. ಪ್ರಿಯಾ ಕೃಷ್ಣ ಅವರು ಬಂದಿಲ್ಲ, ಕೃಷ್ಣಪ್ಪ ಅವರು ಬಂದಿಲ್ಲ, HC ಮಹದೇವಪ್ಪ ಅವರು ಬಂದಿಲ್ಲ, ಕುತ್ತೂರು ಮಂಜುನಾಥ್ ಅವರು ಬಂದಿಲ್ಲ. ಮಗದೊಂದು ಕಡೆ ರಾಜಣ್ಣ ಅವರು ಬಂದರು, ಒಂದು ಅರ್ಧ ಗಂಟೆ ಇದ್ದರು, ಆಮೇಲೆ ವಾಪಸ್ ಹೋದ್ರಂತೆ. ಇದರ ನಡುವೆ ಶಾಸಕರೆಲ್ಲರೂ ಕೂಡ ಮುನಿಸನ್ನು ವ್ಯಕ್ತಪಡಿಸಿದ್ದಾರೆ, ಸಚಿವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅನ್ನೋದು ಸಹ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಇದು ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಮುಂದಿನ ಹಂತಗಳಲ್ಲಿ ಅನ್ನೋದು ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಪಕ್ಷದಲ್ಲಿ ಎಲ್ಲವೂ ಸಹ ಸರಿ ಇಲ್ಲ, ಸಮಥಿಂಗ್ ಡಿಸ್ಟರ್ಬೆನ್ಸ್ ಇದೆ, ಗೊಂದಲಗಳಿದ್ದಾವೆ. ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂತಹ ಸಮಯ ಬಹಳ ಕಡಿಮೆ ಇದೆ ಮುಖ್ಯಮಂತ್ರಿಗಳಿಗೆ. ಇನ್ನು ಒಂದು ಕಾಲು ವರ್ಷ ಇದೆ. ಅಷ್ಟರಲ್ಲಿ ಈ ಅಸಮಾಧಾನಗಳನ್ನೆಲ್ಲ ಪಕ್ಕಕ್ಕಿಟ್ಟು ಮುಂದಿನ ಚುನಾವಣೆಗೆ ರೆಡಿಯಾಗಬೇಕಾಗಿದೆ. ಸೊ ಹಾಗಾಗಿ ಇದೆಲ್ಲವನ್ನು, ಈ ಅಸಮಾಧಾನಗಳಿಗೆ ಯಾವ ರೀತಿಗೆ ಮದ್ದರಿಯುತ್ತಾರೆ DK ಶಿವಕುಮಾರ್ ಅನ್ನುವಂಥದ್ದು ಇರ್ತಕ್ಕಂತಹ ದೊಡ್ಡ ಪ್ರಶ್ನೆ ಆಗಿದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ, ನಿನ್ನೆ ನಡೆದಂಥ CLP ಸಭೆ ಪಕ್ಷದಲ್ಲಿ ಇರುವಂತಹ ಎಲ್ಲ ಬೇಗುದಿ ಬಂಡಾಯ ಬಹಳ ಕ್ಲಿಯರ್ ಆಗಿ ಎದ್ದು ಕಾಣಿಸ್ಬಿಡ್ತು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರಿಂದ ಹಿಡಿದು ಒಂದಷ್ಟು ಜನರು ಬಂದಿಲ್ಲ, ಮಗದೊಂದು ಕಡೆ ಶಾಸಕರೇನೋ ಬೈದಿದ್ದಾರಂತೆ ಸಚಿವರನ್ನ. ಏನು ನಡೀತು ನಿನ್ನೆ? ಏನ್ ನಡೀತು ಅಂದ್ರೆ, ಒಂದ್ ಕಡೆ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಹಿರಿಯ ನಾಯಕ ಸಿದ್ದರಾಮಯ್ಯನವರು CLP ಸಭೆಯಿಂದ ದೂರ ಉಳ್ಕೊಂಡ್ರು. ಮತ್ತೊಂದ್ ಕಡೆ ಸಚಿವ ಸ್ಥಾನ ಮುಚ್ಚಿದ್ರ ಶಾಸಕರುಗಳು ಎಲ್ಲರೂ ಕೂಡ ಈ ಒಂದು ಇದಕ್ಕೆ ಗೈರಾದ್ರು, ಅಂದ್ರೆ CLP ಸಭೆಗೆ ಗೈರಾದ್ರು. ಅದರಲ್ಲೂ ಕೂಡ ಎಸ್ಪೆಷಲಿ ಡಾಕ್ಟರ್ HC ಮಹದೇವಪ್ಪ, ಮತ್ತೊಂದ್ ಕಡೆಯಾಗಿ ಲೇಔಟ್ ಕೃಷ್ಣಪ್ಪ, ಪ್ರಿಯಕೃಷ್ಣ ಈ ಸೇರಿದಂತೆ ಸುಮಾರು 5-6 ಮಂದಿ ಶಾಸಕರುಗಳು ಈ ಒಂದು CLP ಸಭೆಯಿಂದ ದೂರ ಉಳ್ಕೊಂಡ್ರು. ಮತ್ತೊಂದ್ ಕಡೆಯಾಗಿ ಕೆಲ ಶಾಸಕರುಗಳು ಏನು ವರ್ಗಾವಣೆ ವಿಚಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಮತ್ತೆ ಆರೋಗ್ಯ ಸಚಿವ UT ಖಾದರ್ ವಿರುದ್ಧವೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಕೌನ್ಸಿಲಿಂಗ್ ತರೋದಕ್ಕೆ ಹೊರಟಿರ್ತಕ್ಕಂಥದ್ದು ಸರಿಯಲ್ಲ, ಶಾಸಕರ ಶಿಫಾರಸನ್ನ ಪರಿಗಣಿಸಬೇಕು ಅನ್ನುವಂತ ನಿಟ್ಟಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಸಮ್ಮುಖದಲ್ಲಿ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಶಾಸಕರ ಶಿಫಾರಸಿಗೆ ಬೆಲೆಯನ್ನ ಕೊಡ್ಬೇಕು. PDOಗಳನ್ನ ಬೇಕಾದವರು ಬಂದು ಹೋಗ್ತಾರೆ, ಆದ್ರೆ ನಮ್ಮ ಮಾತನ್ನ ಕೇಳೋದಿಲ್ಲ, ಕ್ಷೇತ್ರದ ಕೆಲಸ ಕಾರ್ಯಗಳಿಗೆ ಅಡ್ಡಿ ಉಂಟಾಗುತ್ತೆ. ಹೀಗಾಗಿ ನಾವು ರೆಫರ್ ಮಾಡಿದಂತವ್ರಿಗೆ ವರ್ಗಾವಣೆ ಮಾಡ್ಬೇಕು ಅನ್ನುವಂತ ನಿಟ್ಟಲ್ಲಿಯೂ ಕೂಡ ಅಸಮಾಧಾನವನ್ನ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದಂತೆ ಕೆಲ ಏನು ಈ ಒಂದು ವಿಚಾರವಾಗಿ ಅಂದ್ರೆ ಅಧಿಕಾರ ಹಸ್ತಾಂತರ ಆಗಿರ್ಬೋದು, ಸಂಪುಟ ವಿಸ್ತರಣೆ ಆಗಿರ್ಬೋದು, ಮತ್ತೊಂದು ಕಡೆಯಾಗಿ B ನಾಗೇಂದ್ರ ಅವರ ವಿಚಾರದಲ್ಲಿ ಸುದೀರ್ಘವಾಗಿ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂಥ DK ಶಿವಕುಮಾರ್ ಅವರು
ಏನು ಇಡೀ ದೇಶಕ್ಕೆ ಮಾದರಿಯಾಗುವಂತ ಒಂದು ನಿಟ್ಟಲ್ಲಿ ಅಧಿಕಾರ ಹಸ್ತಾಂತರ ಆಗಿದೆ. ಇಡೀ ದೇಶಕ್ಕೆ ಒಂದ್ ರೀತಿ ಮಾಡೆಲ್ ಆಯ್ತು ಸಿದ್ದರಾಮಯ್ಯನವರ ನಡೆ. ಸಿದ್ದರಾಮಯ್ಯನವ್ರಿಗೆ ನಾನು ಆಭಾರಿಯಾಗಿರ್ತೀನಿ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಮತ್ತೊಂದ್ ಕಡೆಯಾಗಿ ಬಿ ನಾಗೇಂದ್ರ ಅವರವರ ವಿಚಾರದಲ್ಲಿ ಏನು ಬಿಜೆಪಿ ಮತ್ತೆ JDS ನವರು ಒಂದ್ ರೀತಿ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಏನು ಕಳೆದ ರಾಜ್ಯಸಭಾ ಚುನಾವಣೆ ಆಗಿರ್ಬೋದು, ವಿಧಾನ ಪರಿಷತ್ ಚುನಾವಣೆ ಆಗಿರ್ಬೋದು, ವಿಧಾನ ಪರಿಷತ್ ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿಯನ್ನ ನಾವು ಗೆಲ್ಲಿಸ್ಕೊಂಡು ಬಿಜೆಪಿ ಮತ್ತೆ JDS ನವರು ಅಡ್ಡ ಮತದಾನವನ್ನ ಮಾಡಿದ್ರಲ್ಲ, ಅದನ್ನ ಅವರು ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಸದನದಲ್ಲಿ ಬಿ ನಾಗೇಂದ್ರ ಅವರವರ ರಾಜೀನಾಮೆಗೆ ಪಟ್ಟನ್ನ ಹಿಡಿದಿದ್ದಾರೆ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಸೊ ಹೀಗೆ ಸುದೀರ್ಘವಾಗಿ 3-4 ವಿಚಾರಗಳ ಬಗ್ಗೆ ಸಿಎಂ DK ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಡೋದ್ರ ಮುಖಾಂತರ ಸದನದ ಒಳಗೆ ಮತ್ತೆ ಹೊರಗೆ ಬಿ ನಾಗೇಂದ್ರ ಅವರವರ ಬೆನ್ನಿಗೆ ನಿಲ್ಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ತಮ್ಮ ಶಾಸಕರುಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಶಿವಶಂಕರ್. ಓಕೆ ತಿಮ್ಮಿಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.